DJ Moral Stories. ನಗರ ಎಂಬ ಗ್ರಾಮದಲ್ಲಿ ಮಂಜುವಿನ ಮನೆ ಇರುತ್ತದೆ. ಮಂಜು ಒಬ್ಬ ಒಳ್ಳೆಯ ಸೊಸೆಯಾಗಿರುತ್ತಾಳೆ. ಒಂದು ಆಕ್ಸಿಡೆಂಟ್ ಇಂದ ಆಕೆಯ ಗಂಡನ 2 ಕೈಗಳು ಹೋಗಿರುತ್ತವೆ. ಅಲ್ಲಿಂದ ಮಂಜು ಒಂದು ಎಳನೀರು ಅಂಗಡಿಯನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿಕೊಂಡಿರುತ್ತಾಳೆ. ನಡೀರಿ, ಅಂಗಡಿ ತೆಗೆಯೋ ಸಮಯ ಆಗಿದೆ. ಎಷ್ಟು ಕಷ್ಟ ಪಡ್ತೀವಿ ಮಂಜು, ಆ ದೇವರು ನಮ್ಮ ಮೇಲೆ ಕಣ್ಣೇ ತೆರೀತಾ ಇಲ್ಲ. ಅದೇನಾಗತ್ತೆ ಅಂತ ಗೊತ್ತಿಲ್ಲ, ಆ ಎಳ್ನೀರು ಏನಾಗತ್ತೆ ಗೊತ್ತಿಲ್ಲ. ಮಂಜುವಿನ ಅಂಗಡಿಗೆ ಬಹಳ ಕಷ್ಟದಿಂದ 1-2 ಗ್ರಾಹಕರು ಬರುತ್ತಿದ್ದರು. ಎಲ್ಲಾ ಜನರು ಕೂಡ ಮಂಜುವಿನ ಡಾಬಾದ ಎದುರುಗಡೆ ಇರುವ ರಾಮುವಿನ ಡಾಬಾಗೆ ಬರುತ್ತಿದ್ದರು. ಆದರೂ ಕೂಡ ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿ ಎಳನೀರನ್ನು ಕಿತ್ತುಕೊಂಡು ಬರುತ್ತಿದ್ದರು. ಇಬ್ಬರು ಒಳ್ಳೆ ಮನಸ್ಸಿನಿಂದ ಮತ್ತೆ ಡಾಬಾವನ್ನು ಓಪನ್ ಮಾಡುತ್ತಾರೆ. ಅದೇ ರೀತಿ ಗ್ರಾಹಕರು ತುಂಬಾ ಚೆನ್ನಾಗಿ ಬರುತ್ತಾರೆ. ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡಿ, ಮಂಜು ಅಂಗಡಿ ಎಳ್ನೀರ್ ಕುಡೀರಿ, ಆರಾಮಾಗಿರಿ. ಅವೇ ಮಂಜು ಅಕ್ಕ, ಒಂದ್ ಗ್ಲಾಸ್ ಎಳ್ನೀರು ಕೊಡ್ತೀರಾ? ನೀವು ಕೊಡೋ ಎಳ್ನೀರು ಬರೀ ಬಾಯಿಂದ ಹೋಗೋದಿಲ್ಲ, ಇಡೀ ಶರೀರಕ್ಕೆ ಶಕ್ತಿ. ನೀನು ಒಬ್ನೇ ರಾಜು, ದಿನ ಬಂದಿಲ್ಲ ಎಳ್ನೀರು ಕುಡಿತೀಯ. ಮಂಜು ರಾಜುವಿಗೆ ಎಳನೀರನ್ನು ಕೊಡುತ್ತಾಳೆ. ಅಷ್ಟರಲ್ಲಿ ಒಂದೇ ಬಾರಿಗೆ ತುಂಬಾ ಜನ ಗ್ರಾಹಕರು ಅವಳ ಅಂಗಡಿಯ ಮುಂದೆ ಬಂದು ಕ್ಯೂ ಮಾಡಿ ನಿಲ್ಲುತ್ತಾರೆ. ಓ ದೇವರೇ, ನನಗೆ ಯಾಕೋ ಇವತ್ತು ಅನ್ನಿಸ್ತಾ ಇದೆ ನಮ್ಮ ಟೈಮು ಗ್ರಾಚಾರ ಎಲ್ಲ ಚೇಂಜ್ ಆಗತ್ತೆ ಅಂತ. ಹೀಗೆ ಮಂಜುವಿನ ಅಂಗಡಿ ನಡೆಯುತ್ತಲೇ ಇರುತ್ತದೆ. ತುಂಬಾ ವರ್ಷಗಳ ಪರಿಶ್ರಮ ಈಗ ಫಲ ಕೊಡುತ್ತೆ. ಮಂಜು ಅಂಗಡಿ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕುಡಿಯೋ ತರ ನೀರು ಎಲ್ಲೂ ಸಿಗೋದಿಲ್ಲ. ನಾನು ನಿನ್ನೆ ತಾನೇ ಇಲ್ಲಿಗೆ ಬಂದು ಒಂದ್ಸತಿ ಕುಡಿದಿದ್ದೆ. ತಮ್ಮ ಅಂಗಡಿಯ ಗ್ರಾಹಕರು ಮಂಜುವಿನ ಅಂಗಡಿಗೆ ಹೋಗುವುದನ್ನು ಕಮಲ ಸಹಿಸುವುದಿಲ್ಲ. ಮಂಜು ಈಗ ತುಂಬಾ ಜೋರಾಗಿ ನಡೆಸ್ತಾ ಇದ್ದಾಳೆ. ಇವಳು ವ್ಯಾಪಾರನ ಹೇಗಾದ್ರೂ ಮಾಡಿ ನಿಲ್ಲಿಸಲೇಬೇಕು. ಕಮಲ ನಿಧಾನವಾಗಿ ಮಂಜುವಿನ ಅಂಗಡಿಗೆ ಹೋಗಿ ಎಳನೀರಲ್ಲಿ ಉಪ್ಪನ್ನು ಮಿಕ್ಸ್ ಮಾಡುತ್ತಾಳೆ. ಸ್ವಲ್ಪ ಹೊತ್ತಿನಲ್ಲೇ ಒಬ್ಬ ಮನುಷ್ಯ ಎಳನೀರನ್ನು ಕೆಳಗೆ ಬಿಸಾಕುತ್ತಾನೆ. ಏನಿದೆಲ್ಲ? ಜನ ದುಡ್ಡು ತಗೊಂಡು ನಮ್ಗೆ ಮೋಸ ಮಾಡ್ತಾರೆ. ರಾಮನು ಅವನನ್ನು ತಡೆಯಲು ಪ್ರಯತ್ನ ಪಡುತ್ತಾನೆ, ಆದರೆ ಆ ಗ್ರಾಹಕ ಹೊರಟು ಹೋಗುತ್ತಾನೆ. ಇದನ್ನು ನೋಡಿದ ಹಲವರು ಗ್ರಾಹಕರು ಅಲ್ಲಿಂದ ಹೊರಟು ಹೋಗುತ್ತಾರೆ. ನೀವಿಬ್ರು ತುಂಬಾ ಖುಷಿಯಾಗಿದ್ರಲ್ವಾ? ಈಗ ಹೇಗ ಅನ್ನಿಸ್ತಿದೆ? ನೀನ್ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ಯಾ? ನಾವೇನ್ ತಪ್ಪು ಮಾಡಿದೀವಿ? ನೀನೇ ನಮ್ ಎಳ್ನೀರ್ಗೆ ಉಪ್ಪನ್ನು ಹಾಕಿದೀಯಾ? ಹೌದು, ನನ್ ಮುಂದೆ ಯಾರಾದ್ರೂ ಬೆಳೀತಾ ಇದ್ರೆ ನಾನು ಹೇಗ್ ಸಹಿಸ್ಲಿ? ನಾಳೆಯಿಂದ ನೀವು ಡಾಬಾ ಓಪನ್ ಮಾಡೋದಿಲ್ಲ, ಗೊತ್ತಾಯ್ತಾ? ಮಂಜು, ನೀನು ಅವಳ ಮಾತು ಕೇಳಬೇಡ, ಭಯ ಬೀಳುವಂತ ಅವಶ್ಯಕತೆ ಏನೂ ಇಲ್ಲ. ಅಷ್ಟರಲ್ಲಿ ಕಮಲ ಗೂಂಡಾಗಳಿಗೆ ಹೇಳುತ್ತಾಳೆ, ರಂಗ, ಈ ಜನಗಳಿಗೆ ನಿನ್ ಕೈ ರುಚಿ ಸ್ವಲ್ಪ ತೋರಿಸು. ರಂಗ ರಾಮನಿಗೆ ಚೆನ್ನಾಗಿ ಹೊಡೆಯುತ್ತಾನೆ. ಯಾಕೆ ನೀವೆಲ್ಲರೂ ಸೇರ್ಕೊಂಡು ನನ್ನ ಗಂಡಂಗೆ ಹೀಗೆ ಹೊಡಿತಿದ್ದೀರಾ? ನಾವೇನ್ ತಪ್ಪು ಮಾಡಿದೀವಿ ನಿಮಗೆ? ಇವನೇನೋ ಮಾಡಲಿಲ್ಲ, ಆದ್ರೆ ನಾಳೆಯಿಂದ ನೀವೇನೋ ಅಂಗಡಿ ತೆಗೆದ್ರೆ ನಿಮ್ ಇಡೀ ಸಂಸಾರದ ಗತಿ ಹೀಗೆ ಆಗತ್ತೆ. ಮಂಜು ಮತ್ತು ರಾಮ ಇಬ್ಬರು ಕೂಡ ಭಯಗೊಳ್ಳುತ್ತಾರೆ. ಅಳುತ್ತಾ ತೆಂಗಿನ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ನಿಮಗೆ ನೆನಪಿದೆಯಾ? 8 ವರ್ಷಗಳ ಹಿಂದೆ ನಾವು ಈ 3 ತೆಂಗಿನ ಮರಗಳನ್ನ ಹಾಕಿದ್ವಿ. ಇವತ್ತು ಎಷ್ಟು ದೊಡ್ಡದಾಗಿದೆ, ಎಷ್ಟು ರುಚಿಕರವಾಗಿದೆ. ನಿನ್ನೆ ತಾನೇ ಈ ಮರದಿಂದ ತೆಂಗಿನಕಾಯಿ ತೆಗೆದುಕೊಂಡು ಎಳ್ನೀರ್ ಮಾಡಿ ಗ್ರಾಹಕರಿಗೆ ಕೊಟ್ರಿ. ಆದ್ರೆ ಇವತ್ತು ಎಲ್ಲ ಮುಗ್ದೋಯ್ತು. ನಾವು ನಮ್ಮ ಅಂಗಡಿನ ಮುಚ್ಚಲೇಬೇಕಾಗತ್ತೆ ಮಂಜು, ಯಾಕಂದ್ರೆ ಅವ್ರು ನಮ್ಗೆ ಯಾರು ಎಳ್ನೀರು ಕೊಡೋದಿಲ್ಲ. ನಾವು ಬೆಳೆಸಿರೋ ಎಳ್ನೀರು ತುಂಬಾ ಚಿಕ್ಕದಾಗಿದೆ. ಆಗ ಆ 3 ಮರದಲ್ಲಿ ಒಂದು ಮರದಿಂದ ಆವಾಜ್ ಬರುತ್ತದೆ. ಪಿಂಕಿ, ಮಂಜುನ ನಾವು ಕಾಪಾಡಬೇಕು ಅಲ್ವಾ? ಕಾಪಾಡ್ತೀವಿ ಅಲ್ವಾ? ಮಂಜು ಮತ್ತು ರಾಮನಿಗೆ ಏನು ಸಹ ಅರ್ಥವಾಗುವುದಿಲ್ಲ. ಎಲ್ಲಾ ಮರಗಳಲ್ಲೂ ಸಹ ಮುಖ ಮತ್ತು ಕಣ್ಣುಗಳು ಬರುತ್ತವೆ. ನಾವು ಜಾದೂ ಮರಗಳು. ಮಂಜು, ಭಯ ಪಡಬೇಡ, ನಾವು ನಿನಗೆ ದೊಡ್ಡ ಎಳನೀರುಗಳನ್ನೇ ಕೊಡುತ್ತೇವೆ. ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಪೂರ್ತಿಯಾಗುತ್ತವೆ. 3 ಮರಗಳಿಂದ ದೊಡ್ಡ ಎಳನೀರುಗಳು ಕೆಳಗೆ ಬೀಳುತ್ತವೆ. ಇದನ್ನು ತೆಗೆದುಕೊಂಡು ಮಂಜು ಮತ್ತು ರಾಮ ಇಬ್ಬರು ಮನೆಗೆ ತೆರಳುತ್ತಾರೆ. ರಾತ್ರಿ ಮಂಜು ಒಂದು ದೊಡ್ಡ ಎಳನೀರಿನ ಬಳಿ ಹೀಗೆ ಹೇಳುತ್ತಾಳೆ, ನನ್ನ ಗಂಡನ ಕೈಯನ್ನು ಗುಣಪಡಿಸು ಎಂದು ಹೇಳುತ್ತಿದ್ದಂತೆಯೇ ಆ ಎಳನೀರಿನಿಂದ ಒಂದು ರೋಶಿನಿ ಆಚೆ ಬರುತ್ತದೆ ಮತ್ತು ರಾಮನ ಕೈ ವಾಸಿಯಾಗುತ್ತದೆ. ಅವನ 2 ಕೈಗಳು ಸರಿ ಹೋಗುತ್ತವೆ. ಈ ಎಳ್ನೀರಲ್ಲಿ ನಿಜವಾಗ್ಲೂ ಜಾದೂ ಇದೆ. ಇದನ್ನು ಹೇಳುತ್ತಾ ಇಬ್ಬರು ಮಲಗುತ್ತಾರೆ. ಮಾರನೆಯ ದಿನ ಇಬ್ಬರು ಅಂಗಡಿಗೆ ಬಂದಾಗ ಕಮಲಾಳ ಅಂಗಡಿ ಮುಚ್ಚಿರುತ್ತದೆ. ಆದ ಕಾರಣ ಎಲ್ಲಾ ಗ್ರಾಹಕರು ರಾಮನ ಅಂಗಡಿಯ ಮುಂದೆ ನಿಂತು ಕ್ಯೂ ಮಾಡುತ್ತಾರೆ. ಈ ಎಳ್ನೀರಲ್ಲಿ ನಿಜವಾಗ್ಲೂ ಜಾದೂನೇ ಇದೆ.
ರಾಮನಿಗೆ ಎಲ್ಲಿಲ್ಲದ ಖುಷಿಯಾಗಿರುತ್ತದೆ. ಒಂದು ವಾರದ ನಂತರ ಕಮಲ ಮತ್ತೆ ತನ್ನ ಡಾಬಾವನ್ನು ಓಪನ್ ಮಾಡುತ್ತಾಳೆ. ಆದರೆ ಈ ಬಾರಿ ಕಮಲ ರಾಮುವಿನ ಡಾಬಾದಲ್ಲಿ ಯಾವುದೇ ಕುತಂತ್ರಗಳನ್ನು ಮಾಡಲು ಆಗುವುದಿಲ್ಲ. ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಇಲ್ಲಿ? ಯಾರು ಕೂಡ ನನ್ನ ಡಾಬಾಗೆ ಬರ್ತಾನೆ ಇಲ್ಲ. ಈ ರಂಗ ಎಲ್ಲೋಗ್ಸತಿದಾನೋ ಗೊತ್ತಿಲ್ಲ. ಮಂಜು ಮೇಲೆ ಒಂದು ಕಣ್ಣು ಇಡ್ಲೇಬೇಕಾಗುತ್ತದೆ. ಮುಂಜಾನೆ ಸರಿಯಾಗಿ 4 ಗಂಟೆ. ಕಮಲ ಮಂಜು ಮತ್ತು ರಾಮುವಿನ ಹಿಂದೆ ಹೊರಡುತ್ತಾಳೆ. ಅವರು ಮಾಯದ ತೆಂಗಿನ ಮರದ ಜೊತೆ ಮಾತನಾಡುವುದನ್ನು ನೋಡುತ್ತಾಳೆ. ನನ್ನ ಮುದ್ದಾದ ಮಕ್ಕಳೇ, ಎಳನೀರನ್ನು ಕುಡಿಯಿರಿ. ನೀನು ಎಷ್ಟು ಒಳ್ಳೆಯವಳು. ದಿನ ಬಂದು ನಮಗೆಲ್ಲರಿಗೂ ನೀರು ಹಾಕ್ತೀಯಾ? ನೀನಂತೂ ನಿಜವಾಗ್ಲೂ ನಮ್ಮ ಅಮ್ಮನ ತರಾನೇ. ಓಹೋ, ಇದೆಲ್ಲಾನು ಕೂಡ ಈ ಮಾಯಾ ತೆಂಗಿನ ಮರದ ಪವಾಡನಾ? ಮಂಜು ಅಲ್ಲಿಂದ ಹೊರಟ ನಂತರ ಕಮಲ ಅಲ್ಲಿಗೆ ಬರುತ್ತಾಳೆ ಮತ್ತು ಹೇಳುತ್ತಾಳೆ, ನಾನು ಯಾರಿಗೂ ಯಾವ ತೊಂದರೆಯನ್ನು ಕೊಟ್ಟಿಲ್ಲ ದೇವರೇ. ನನಗೆ ಈ ಜೀವನನೇ ಬೇಸರವಾಗ್ಬಿಟ್ಟಿದೆ. ಅಕ್ಕ, ಯಾಕೆ ನಾವು ನಿಮಗೆ ಸಹಾಯ ಮಾಡೋದಿಲ್ವಾ? ಯಾಕಾಗಲ್ಲ? ಆಗ ಆ 3 ತೆಂಗಿನ ಮರಗಳು ಜಾದೂ ತೆಂಗಿನಕಾಯಿಯನ್ನು ಕೊಡುತ್ತವೆ. ಅದನ್ನು ತೆಗೆದುಕೊಂಡು ಕಮಲ ತನ್ನ ಡಾಬಾಗೆ ಬರುತ್ತಾಳೆ. ಓಹ್ ಮಾಯದ ಎಳನೀರೇ, ನನಗೆ ತುಂಬಾ ದುಡ್ಡನ್ನು ಕೊಡು ಮತ್ತು ಮಂಜುವಿನ ಡಾಬಾವನ್ನು ಸುಟ್ಟು ಹಾಕು. ಕಮಲಾಳ ಈ ಮಾತನ್ನು ಕೇಳಿದ ಎಳನೀರು ಆ 3 ತೆಂಗಿನಕಾಯಿಗಳು ಹಾವುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಕಾಪಾಡಿ ಕಾಪಾಡಿ, ನನ್ನಿಂದ ತಪ್ಪಾಗಿದೆ. ಓಡುತ್ತಾ ಕಮಲ ಮಂಜುವಿನ ಅಂಗಡಿಗೆ ಬರುತ್ತಾಳೆ. ಮಂಜು, ನನ್ನ ಕಾಪಾಡು, ಮಂಜು ನನ್ನ ಕಾಪಾಡು. ನನ್ನ ದುರಾಸೆಯಿಂದ ಮಾಯದ ಎಳ್ನೀರು ಹಾವಾಗಿದೆ. ಇದರ ಉಪಾಯವನ್ನ ಆ 3 ಮಾಯದ ಮರಗಳೇ ಹೇಳುತ್ತವೆ. ಗ್ರಾಮಸ್ಥರೆಲ್ಲರೂ ಆ ಮಾಯದ ಮರದ ಬಳಿ ಬರುತ್ತಾರೆ. ಕಮಲಾಳ ಹಿಂದೆ ಆ ಹಾವು ಬರುತ್ತದೆ. ಹೇಮ, ಮಾಲಾ, ಶಾಲಿನಿ ಇವರನ್ನು ಕಾಪಾಡಿ. ಇಲ್ಲ ಅಂದ್ರೆ ಆ ಹಾವು ಇವಳನ್ನ ಕಚ್ಬಿಡುತ್ತೆ. ಕಚ್ಚಲೇಬೇಕು. ಇವಳು ದೊಡ್ಡ ಪಾಪಿ. ಇವಳು ನಮಗೆಲ್ಲ ಬೇಲಿ ಇದ್ದಂತೆ. ಇವಳು ಸರಿ ಇಲ್ಲ. ಈ ಹೆಂಗಸು ಸರಿ ಇಲ್ಲ. ಇಂದಿಗೆ 8 ವರ್ಷಗಳ ಹಿಂದೆ ಕಮಲಾಳ ಗೂಂಡಗಳು ನಮ್ಮ ತಾತನಿಗೆ ತುಂಬಾ ಕಷ್ಟವನ್ನು ಕೊಡುತ್ತಿದ್ದರು ಮತ್ತು ಅವರಿಂದ ದುಡ್ಡನ್ನು ಸಹ ಕೇಳುತ್ತಿದ್ದರು. ಒಬ್ಬ ಬಡ ರೈತನಾಗಿರುವ ಕಾರಣ ಅವರ ಆರೋಗ್ಯ ಅಷ್ಟೊಂದು ಸರಿ ಇರಲಿಲ್ಲ. ದುಡ್ಡು ಸಿಗದ ಕಾರಣ ಕಮಲ ನಮ್ಮ 3 ಜನರನ್ನು ಕೊಂದು ಊತು ಹಾಕಿದಳು. ನಾವು ಎಲ್ಲಿ ಹೂತಿದ್ದೆವೋ ಮಂಜು ಅಲ್ಲೇ ಬಂದು ತೆಂಗಿನ ಮರವನ್ನು ಹಾಕಿದಳು. ನಾವು ಮರದ ರೂಪದಲ್ಲಿ ದೊಡ್ಡವರಾದೆವು. ರಂಗಾಗೆ ನಾವು ಮೊದಲೇ ಶಿಕ್ಷೆ ಕೊಟ್ಟವು. ಈಗ ಕಮಲಾಳ ಸರದಿ. ಮತ್ತು ಆ ಎಲ್ಲ ಗ್ರಾಮಸ್ಥರ ಮುಂದೆ ಆ ಹಾವು ಇದ್ದಕ್ಕಿದ್ದಂತೆ ಮಾಯವಾಗುತ್ತದೆ. ನಾನು 3 ಮರಗಳ ಹತ್ತಿರ ಕೇಳಿಕೊಳ್ಳುತ್ತೇನೆ, ಆ ಮಕ್ಕಳನ್ನು ಆ ಮರದಿಂದ ಆಚೆ ಕಳಿಸಿ. ಮನುಷ್ಯರ ರೂಪವನ್ನು ಕೊಡಿ. ಮಂಜು ಇದನ್ನು ಹೇಳುತ್ತಿದ್ದಂತೆಯೇ ಆ 3 ಮರಗಳು ಮನುಷ್ಯರಾಗಿ ಬದಲಾಗುತ್ತವೆ. ಆ 3 ಮಕ್ಕಳು ಮಂಜು ಹಾಗೂ ರಾಮನ ಮಕ್ಕಳಾಗಿರುತ್ತಾರೆ.